ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಕೃಷಿ ಮೂಲಂ ವ್ಯವಸಾಯಂ, ಭಾರ್ಯ ಮೂಲಂ ಇದಂ ಗೃಹಂ, ಧನಂ ಮೂಲಂ ಇದಂ ಜಗತ್. ಅಂದರೆ ಮೊದಲನೇ ಕೃಷಿ ಮೂಲಂ ವ್ಯವಸಾಯಂ, ಈ ಕೃಷಿ ಮಾಡುವವನಿಂದೇ ವ್ಯವಸಾಯವಾಗುತ್ತದೆ. ಈ ವ್ಯವಸಾಯ ಇದ್ದಾಗ ಮಾತ್ರ ಪ್ರತಿಯೊಬ್ಬರಿಗೆ ಆಹಾರ, ಊಟ, ಬದುಕಲು ಮುಖ್ಯವಾಗಿ ಸಿಗುತ್ತದೆ. ಅದರಿಂದ ನಾವು ಪ್ರತಿದಿನ ಪ್ರತಿ ಕ್ಷಣ ನಾವು ಆಹಾರಕ್ಕೆ ನಾವು ಕೆಲಸ ಮಾಡ್ತೀವಿ. ನಾವು ಒಂದು ಮಾತು ಕೇಳಿದ್ದೀವಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಈ ಹೊಟ್ಟೆಗೆ ಏನು ಬೇಕಂದರೆ ಮುಖ್ಯವಾಗಿ ಆಹಾರ, ದವಸ ಧಾನ್ಯಗಳು, 3 ಹೊತ್ತು ಊಟ. ಇದು ಎಲ್ಲಿಂದ ಬರ್ತದೆ ಅಂದರೆ ನಮ್ಮ ದೇಶದ ರೈತರುಗಳು ಕಷ್ಟಪಟ್ಟಾಗ ನಮ್ಮ ಹೊಟ್ಟೆಯಲ್ಲಿ ಆಹಾರ ಬಂದು ಬೀಳುತ್ತೆ. ಆದ್ದರಿಂದ ಈಗ ಸದ್ಯ ರೈತರ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದಾರೆ. ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ. ಮಳೆ ಬಂದರೆ ಬೆಳೆ ಕೈಗೆ ಬರಲ್ಲ. ಕೈಗೆ ಬೆಳೆ ಬಂದರೆ ರೇಟ್ ಇರಲ್ಲ. ಆ ಥರ ಒಬ್ಬ ರೈತನಿಗೆ ಬೆಳೆ ಯಾವಾಗ ಬರುತ್ತೋ ಕೈಗೆ ಗೊತ್ತಿಲ್ಲ, ಬಂದರೆ ರೇಟ್ ಯಾವಾಗಿರುತ್ತೋ ಗೊತ್ತಿಲ್ಲ. ಬೇರೆಯವರೆಲ್ಲರೂ ಸಂತೋಷವಾಗಿದ್ದಾರೆ, ಬಟ್ ರೈತರು ತುಂಬ ಕಷ್ಟದಲ್ಲಿದ್ದಾರೆ. ನಾವು ನಮ್ಮ ಹಿರಿಯರು ಹೇಳಿದ್ದೇನೆಂದರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು. ಈ ಮೇಟಿ ವಿದ್ಯೆ ಎಂದರೆ ಬೆಳೆಯನ್ನು ಬೆಳೆಯುವಂತಹ ರೈತನ ವಿದ್ಯೆ. ಈ ವಿದ್ಯೆ ಎಲ್ಲರಿಗೂ ಬರುವುದಿಲ್ಲ. ಅದರಲ್ಲಿ ನಮ್ಮ ದೇಶದಲ್ಲಿ ಮುಖ್ಯವಾದ ಕಸುಬು ವ್ಯವಸಾಯ ಅಂದರೆ ರೈತರುಗಳು ನಮ್ಮ ದೇಶದ ಬೆನ್ನೆಲುಬು ಮತ್ತು ಅವರಿಂದೇ ನಾವು. ಅವರಿಗೆ ಈ ಮಾತು ಅರಿವಾದಾಗ ನಾವು ಅವರನ್ನು, ಸರ್ಕಾರ ಮತ್ತು ನಮ್ಮ ದೇಶದ ನಾಗರಿಕರು ಇವರನ್ನು ನಾವು ಗೌರವಿಸಬೇಕು ಮತ್ತು ಇವರಿಗೆ ಧೈರ್ಯ ಕೊಡಬೇಕು. ಒಂದು ವೇಳೆ ರೈತರಿಗೆ ಬೆಳೆ ನಷ್ಟವಾದರೆ ಸರ್ಕಾರಗಳು ಸಹಾಯ ಮಾಡಬೇಕು, ಅವರ ಕೈ ಹಿಡಬೇಕು ಕಷ್ಟ ಕಾಲದಲ್ಲಿ. ಇಲ್ಲಾಂದರೆ ನಮ್ಮ ದೇಶದಲ್ಲಿ ರೈತರುಗಳು ಕಡಿಮೆ ಆದಾಗ ನಮಗೆ ಆಹಾರ ಕೊರತೆ ಉಂಟಾಗಿ ನಮಗೆ ಬರಗಾಲ ಬರುವಂತಹ ಆಹಾರ ಕೊರತೆಯ ಸಮಸ್ಯೆ ಎದುರಾಗಿ ಪ್ರಪಂಚದ ಎಲ್ಲ ದೇಶಗಳಿಗೆ ಊಟ ಮತ್ತು ಆಹಾರದ ಸಮಸ್ಯೆ ಉಂಟಾಗಿ ಜನರು ತುಂಬ ಕಷ್ಟ ಅನುಭವಿಸಬಹುದು. ಆದ್ದರಿಂದ ನಾವು ರೈತರುಗಳಿಗೆ ಹಾಗೂ ಅವರ ಕೆಲಸಕ್ಕೆ ನಾವು ಚಿರಋಣಿಯಾಗಿ ಅವರಿಗೆ ಗೌರವಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಸರ್ಕಾರವು ಇವರಿಗೆ ಸಹಾಯ ಹಸ್ತ ನೀಡಬೇಕು. ಇಲ್ಲದಿದ್ದಲ್ಲಿ ಇವಾಗ ರೈತನ ಮಗ ರೈತನಾಗಲು ಸಹಾಯವಾಗುತ್ತದೆ. ಎಲ್ಲರೂ ರೈತನಾಗುವಂತಹ ಕಲೆಯನ್ನು ಮರೆತು ಬಿಟ್ಟರೆ ಹೊಟ್ಟೆ ತುಂಬುವುದು ತುಂಬ ಕಷ್ಟವಾಗುತ್ತದೆ. ಈ ರೈತರಿಗೆ ನಾವು ಬೆನ್ನೆಲುಬು ಆಗುವಂತಹ ಒಬ್ಬ ರೈತ ತಾನು ಬೆಳೆದ ನಂತರ ಆ ಬೆಳೆ ತನ್ನ ಕೈಗೆ ಬರುತ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವನು ಪ್ರಕೃತಿಗೆ ಮತ್ತು ಪರಿಸರಕ್ಕೆ ತುಂಬ ಅವನಿಗೆ ತಿಳಿಯದಂತೆ ಆ ರೈತ ಸಹಾಯ ಮಾಡುತ್ತಾನೆ. ಕಾರಣ ಏನೆಂದರೆ, ರೈತ ಬೆಳೆದ ನಂತರ ಪ್ರತಿ ವರ್ಷ ಬೆಳೆ ಬರುತ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ಬೆಳೆದಕ್ಕಂಥ ಬೆಳೆಯಿಂದ, ಅವರು ಬೆಳೆದಕ್ಕಂಥ ಗಿಡಗಳ ಪೈರುಗಳಿಂದ ಪರಿಸರಕ್ಕೆ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತದೆ. ಅದೇನೆಂದರೆ, ಪರಿಸರಕ್ಕೆ ಯಥೇಚ್ಛವಾದ ಉಸಿರಾಡಲು ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂತ ಆಮ್ಲಜನಕ ಹೆಚ್ಚಾಗಿ ಪರಿಸರ ಮತ್ತು ಪ್ರಾಣಿಗಳಿಗೆ ಉಸಿರಾಡಲು ತುಂಬ ಅನುಕೂಲವಾಗುತ್ತದೆ. ತನಗೆ ಲಾಭ ಬರುತ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರು ತಮಗೆ ತಿಳಿಯದಂತೆ ಪರಿಸರಕ್ಕೆ ತುಂಬ ಅನುಕೂಲ ಮಾಡಿಕೊಳ್ಳುತ್ತಾರೆ. ಸರ್ಕಾರಗಳು ಇವರಿಗೆ ಸಬ್ಸಿಡಿಯಲ್ಲಿ ಯೋಗ್ಯವಾದ ಬೆಳೆ ಬೆಳೆಯಲು ಬೀಜಗಳು ಒದಗಿಸಬೇಕು. ಪೆಸ್ಟಿಸೈಡ್ಗಳನ್ನು ಒದಗಿಸಿ ಯೂರಿಯಾ ಮತ್ತು ಸಬ್ಸಿಡಿ ಹಗ್ಗದಲ್ಲಿ ಇವರಿಗೆ ಬೀಜಗಳನ್ನು ಮತ್ತು ಬೆಳೆ ಬೆಳೆಯಲು ಕಳೆ ತೆಗೆಯುವಂತಹ ಸಲಕರಣೆಗಳು ಮತ್ತು ಯಂತ್ರೋಪಕರಣಗಳನ್ನು ಸಹಾಯ ಮಾಡಿ ಇವರಿಗೆ ಬೆಳೆ ಬೆಳೆಯಲು ಅನುಕೂಲ ಮಾಡಿಕೊಡಬೇಕು ಸರ್ಕಾರಗಳು ಮತ್ತು ಸಂಸ್ಥೆಗಳು ಮತ್ತು ಸಂಘಗಳು. ಇದರಿಂದ ರೈತರಿಗೆ ಅನುಕೂಲವಾಗಿ ಅವರ ಕೆಲಸಕ್ಕೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ,
ಇಂತಹ ರೈತರುಗಳು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹಲವಾರು ಕಾರಣಗಳಿವೆ. ರೈತರುಗಳ ಬೆಳೆ ಬೆಳೆಯುವ ಸಮಯದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಲಗಳು, ರೈತರುಗಳ ಮನೆಯ ಆರ್ಥಿಕ ಸಮಸ್ಯೆಗಳು, ಹಾಗೂ ರೈತರ ಬೆಳೆ ಸರಿಯಾದ ಸಮಯದಲ್ಲಿ ಕೈಗೆ ಬರುವಂತಹ ಸಮಯದಲ್ಲಿ ಬೆಳೆ ನಷ್ಟ, ಸಾಲ ಮತ್ತು ಸಮಸ್ಯೆಗಳು, ಇವುಗಳಿಂದ ರೈತರು ಕೆಲವು ಉಪಾಯಗಳನ್ನು ಮಾಡುವುದು ತುಂಬಾ ಮುಖ್ಯ. ಕೆಲವು ಬೆಳೆಗಳು ಮಿಶ್ರ ಬೆಳೆಗಳು, ಹಾಗೂ ಈ ವರ್ಷ ಬೆಳೆದ ಬೆಳೆ ಆದ್ಮೇಲೆ ಇನ್ನು ಮುಂದಿನ ವರ್ಷ ಬೇರೆ ಬೆಳೆ ಬೆಳಿಬೇಕು. ಆ ವರ್ಷ ಆದ್ಮೇಲೆ ಇನ್ನು ಮುಂದಿನ ವರ್ಷ ಬೆಳೆಯನ್ನು ಬದಲಾವಣೆ ಮಾಡ್ತಾ ಆ ಬೆಳೆಗೆ ಅನುಕೂಲ ತಕ್ಕಂತೆ ಬೆಳೆಗಳನ್ನು ಬೆಳೆದಾಗ ರೈತರಿಗೆ ಸಹಾಯವಾಗುತ್ತದೆ. ಈ ವಿಷಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮತ್ತು ಈ ನಡುವೆ ರೈತರು ತುಂಬಾ ಔಷಧಿಗಳನ್ನು, ನೈಸರ್ಗಿಕ ಔಷಧಿಗಳನ್ನು ಬಿಟ್ಟು ಆಧುನಿಕ ಔಷಧಿಗಳನ್ನು ಮತ್ತು ಪೆಸ್ಟಿಸೈಡ್ಗಳನ್ನು ಜಾಸ್ತಿ ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಮಣ್ಣಿಗೆ ಮತ್ತು ಬೆಳೆಗೆ ಎರಡಕ್ಕೂ ತುಂಬಾ ಹಾನಿಯಾಗುತ್ತೆ. ಆದಷ್ಟು ಕಡಿಮೆ ನಮ್ಮ ನೈಸರ್ಗಿಕ ಗೊಬ್ಬರಗಳನ್ನು, ಅಥವಾ ನಾನು ಮುಂದೆ ಹೇಳ್ದಂಗೆ ಈ ಕುರಿಗಳ ನಿಲ್ಲಿಸಿಕೆಯಿಂದ ಭೂಮಿಗೆ ಫಲವತ್ತತೆ ಬಂದು ಇಳುವರಿ ಹೆಚ್ಚಾಗುವ ಸಂಭವ ಇದೆ ಸ್ನೇಹಿತರೆ. ಹಾಗೂ ರೈತರು ಬೆಳೆ ಬೆಳೆಯುವಾಗ ತಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾದ ಬಹಳ ಮುಖ್ಯ. ಈ ಮಣ್ಣಲ್ಲಿ ಯಾವ ಖನಿಜಗಳು, ಯಾವ ಸಾರಾಂಶ, ಭೂಮಿಯ ಮಣ್ಣು ಎಷ್ಟು ಫಲವತ್ತವಾಗಿದೆ, ಅದು ಯಾವ ಮಣ್ಣು ಯಾವ ಮಣ್ಣಿಗೆ ಯಾವ ಬೆಳೆ ಬರುತ್ತದೆ, ಯಾವ ಮಣ್ಣು ಎಷ್ಟು ಫಲವತ್ತಾಗಿರುತ್ತದೆ ಎಂದು ಪರೀಕ್ಷೆ ಮಾಡಿ ಮಣ್ಣಿಗೆ ಯಾವ ಬೆಳೆ ಬರುವುದೋ ಅಂತಹ ಬೆಳೆಗಳನ್ನು ಬೆಳೆಸಿ ರೈತರು ಕೂಡ ತುಂಬಾ ಸಹಾಯವಾಗುತ್ತದೆ. ನೀರಿನ ಪರಿಸ್ಥಿತಿ, ಅಲ್ಲಿನ ನೀರಿನಲ್ಲಿ ಇರುವಂತಹ ಅಂಶಗಳು, ಲವಣಗಳು ಮತ್ತು ಪ್ರಾಕೃತಿಕ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಯಾವ ಬೆಳೆ ಮತ್ತು ಎಷ್ಟು ಬೆಳೆ, ಯಾವ ಬೆಳೆ ಆ ಪ್ರದೇಶಕ್ಕೆ, ಆ ಮಣ್ಣಿಗೆ, ಆ ವಾತಾವರಣಕ್ಕೆ ಅನುಕೂಲವಾಗುತ್ತೆ ಎಂದು ತಿಳಿದುಕೊಂಡು ಬೆಳೆ ಹಾಕಿದಾಗ ರೈತರಿಗೆ ಬೆಳೆ ಹೆಚ್ಚು ಇಳುವರಿ ಬರುವ ಸಂಭಾವನೆ ಇದೆ ಸ್ನೇಹಿತರು. ಕುರಿ ಕಾಯುವ ಕುರಿಗಳು ತಮ್ಮನ್ನು ಅವಾಗವಾಗ ತಮ್ಮ ಹೊಲದಲ್ಲಿ ನಿಂದಿರಿಸಿ ಅವುಗಳ ಗೊಬ್ಬರ ಮತ್ತು ಅವುಗಳ ಮೂತ್ರದಲ್ಲಿ ಯೂರಿಯಾ ಮತ್ತು ಗೊಬ್ಬರಗಳನ್ನು ಹಾಕಿ ಆ ಇಳುವರಿ ಬರಲು ತುಂಬಾ ಸಹಾಯ ಮಾಡ್ತಾರೆ. ಅದಕ್ಕೆ ಕುರುಬರುಗಳನ್ನು ಕೂಡ ರೈತರು ಅವಾಗವಾಗ ತಮ್ಮ ಹೊಲಗಳಿಗೆ ಕರೆಸಿ ತಮ್ಮ ಹೊಲಗಳಲ್ಲಿ ಒಂದು ದಿನ ಅಥವಾ ಒಂದು ರಾತ್ರಿ, 2 ರಾತ್ರಿ ಜಾಲಿಗಳನ್ನು ಹಾಕಿ ಅಲ್ಲಿ ನಿಂದಿರಿಸಿ ಅವುಗಳ ಉಪಚಾರ ಮಾಡಿ ಅವರಿಗೆ, ಕುರುಬರಿಗೆ ಕೂಡ ಹೊಲದ ಓನರ್ ಸಹಾಯ ಮಾಡಿ ಅವರಿಗೆ ಬೆಳೆ ಬೆಳೆಯಲು ಈ ಪರಿಸ್ಥಿತಿ. ಅದೇ ರೀತಿ ಇನ್ನೊಂದು ಜೀವಿ, ಪಾತ್ರೆಗಿತ್ತಿ ಮತ್ತು ಕೆಲವು ಮಕರಂದ ಹೀರುವ ಕೀಟಗಳು ಮತ್ತು ನೊಣಗಳು, ಸೊಳ್ಳೆಗಳು, ಕೆಲವು ಜಾತಿ ಹೂವು ಮೇಲೆ ಹೂ ಕೂತ್ಕೊಂಡು ಹಾರಾಡುವ ನಾವೇನಂತೀವಿ ಕಂದರಿಗ ಅಥವಾ ಬೆಂಗಣ ಅಥವಾ ಇನ್ನು ಕೆಲವು ಕೀಟಗಳಿವೆ. ಅವು ಕೂಡ ರೈತನಿಗೆ ಮಿತ್ರ ಜೀವಿಗಳಾಗಿ ಸಹಾಯ ಮಾಡುತ್ತವೆ. ಇವುಗಳಿಂದ ಪರಾಗಸ್ಪರ್ಶ, ಪಾಲಿನೇಷನ್ ಆಗಿ ರೈತರ ಇಳುವರಿಗೆ ಹೆಚ್ಚಿಗೆಯಾಗಲು ಸಹಾಯ ಮಾಡುವ ಪಾತ್ರ ಇವುಗಳಲ್ಲಿ ಕೂಡ ತುಂಬಾ ಇದೆ. ಆದರೆ ಇವುಗಳನ್ನು ನಾವು ಏನ್ ಮಾಡ್ತೀವಿ, ಕೆಲವೊಂದ್ಸಲ ರೈತರು ಕೀಟನಾಶಕಗಳನ್ನು ಬಳಸಿ ಎಣ್ಣೆ ಹೊಡೆದಾಗ ಇವುಗಳು ಕೂಡ ಜೀವಿಗಳು ಕೂಡ ಆ ಎಣ್ಣೆಗೆ ಎಫೆಕ್ಟ್ಗೆ ಸಾಯುವ ಚಾನ್ಸಸ್ ಇದೆ. ಆದ್ದರಿಂದ ಈ ಜೀವಿಗಳನ್ನು ಕೂಡ ನಾವು ರಕ್ಷಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ಸಮಾಜದಲ್ಲಿ ಆಹಾರ ಕೊರತೆ ಉಂಟಾಗುವ ಸಮಸ್ಯೆ ಎದುರಾಗುತ್ತದೆ. ಅದಕ್ಕೆ ನಾವು ಜೇನುನೊಣಗಳನ್ನು ಹಾಗೂ ಈ ತರ ಬಟರ್ಫ್ಲೈ ಮತ್ತು ಈ ತರ ಪರಾಗಸ್ಪರ್ಶ ಮಾಡುವಂತ ಕೀಟಗಳನ್ನು ನಾವು ಕೂಡ ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಇವುಗಳನ್ನು ನಮ್ಮ ಆಹಾರ ಕ್ರಮ ಸರಪಳಿಯನ್ನು ತುಂಬಾ ಸಹಾಯ ಮಾಡುತ್ತವೆ. ಇವುಗಳಿಂದ ನಮ್ಮ ಇಳುವರಿಯು ಮತ್ತು ರೈತನಿಗೆ ಲಾಭವು ಹೆಚ್ಚಿಗೆಯಾಗಿ. ಅದೇ ರೀತಿ ರೈತನಿಗೆ ಇನ್ನೊಂದು ಜೀವಿ ರೈತನಿಗೆ ಮಿತ್ರವಾಗಿದೆ. ಅದು ಯಾವುದಂದ್ರೆ ಎರೆಹುಳು. ಫಲವತ್ತಾಗಿರೋ ಭೂಮಿಯನ್ನು ಅದು ಭೂಮಿಯನ್ನು ಫಲವತ್ತತೆಯನ್ನು ಮಾಡಿ ಮಣ್ಣಿನ ಸಾರಾಂಶವನ್ನು ಹಾಗೂ ಮಣ್ಣಿನ ಕ್ವಾಲಿಟಿಯನ್ನು ತುಂಬಾ ರೈತನಿಗೆ ಇಳುವರಿಗೆ ಸಹಾಯ ಇಂದಿನ ವಿಷಯ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.